ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫ್ಯೂಚರ್ ಡಿಫೆನ್ಸ್ ಟೆಕ್ನಾಲಜಿ ಅಂದರೆ ಕೇವಲ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಮಾತ್ರ ಕಾಣ್ತಿದ್ದ ಲೇಸರ್ ವೆಪನ್ಸ್ ಅಥವಾ ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ ಬಗ್ಗೆ ಡಿಟೇಲ್ ಆಗಿ ಮಾತನಾಡಲಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಾವು ಇಸ್ರೇಲ್ನ ಅತಿ ಅಗ್ಗದ ಲೇಸರ್ ಸಿಸ್ಟಮ್ ಮತ್ತು ನಮ್ಮ ಇಂಡಿಯಾದ DRDO ಹಾಗೂ ಪ್ರೈವೇಟ್ ಸ್ಟಾರ್ಟ್ಅಪ್ಗಳು ಸೇರಿ ಮಾಡ್ತಿರೋ ಭರ್ಜರಿ ಡಿಫೆನ್ಸ್ ಕ್ರಾಂತಿಯ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ನೀಡಲಿದ್ದೇವೆ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ DRDO ಈ ಅದ್ಭುತ ಯಶಸ್ಸಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೇ, ನೀವೆಲ್ಲರೂ ಹೇಳ್ತಾ ಇರಬಹುದು ಇಂಥ ಒಂದು ಲೇಸರ್ ವೆಪನ್ ನಮಗೂ ಬೇಕು ಅಂತ. ಸೊ ನೋಡಿ, ಇದನ್ನ ಇಸ್ರೇಲ್ ಅವರು ಮಾಡಿದ್ದಾರೆ ಮತ್ತು ಇದು ಜಗತ್ತಿನ ಅತಿ ಅಗ್ಗದ ಅತಿ ವೇಗದ ಡ್ರೋನ್ ಕಿಲ್ಲರ್ ಲೇಸರ್ ವೆಪನ್. ಆದರೆ ನಮ್ಮ ಇಂಡಿಯಾ ಕೂಡ ಇಲ್ಲಿ ಕಮ್ಮಿ ಏನಿಲ್ಲ. ನಮ್ಮಲ್ಲೂ ಒಬ್ಬರಿಗಿಂತ ಒಬ್ಬರು ಧುರಂಧರರು ಇದ್ದಾರೆ. ಇನ್ಫ್ಯಾಕ್ಟ್ ಇಂಡಿಯಾ ಈಗ ತಾನೇ ತನ್ನದೇ ಆದ ತೇಜಸ್ತ್ರ DEW ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದೆ. ಇದರ ಬಗ್ಗೆ ನೀವು ಖಂಡಿತ ತಿಳ್ಕೊಳ್ಳಲೇಬೇಕು. ಅದು ಏನನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಆದರೆ ಅದಕ್ಕಿಂತ ಮೊದಲು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕಡೆ ನೋಡೋಣ, ಯಾಕಂದ್ರೆ ಇದರ ಮೂಲ ಕತೆ ಗೊತ್ತಾಗ್ತಾ ಇದ್ರೆ ಪೂರ್ತಿ ಮಜಾ ಸಿಗಲ್ಲ. ಸೊ ಗೆಳೆಯರಿ, ಏಪ್ರಿಲ್ 2025 ಉಕ್ರೇನ್ನ ಮೇಲೆ ಈ ರಷ್ಯಾ ಒಂದೇ ರಾತ್ರಿಗೆ ಬರೋಬ್ಬರಿ 29 ಡ್ರೋನ್ಗಳನ್ನ ಏಕಕಾಲಕ್ಕೆ ಲಾಂಚ್ ಮಾಡುತ್ತೆ. ಹಾಗೂ ಇದನ್ನ ತಡೆಯೋಕೆ ಈ ಉಕ್ರೇನ್ ಅಮೆರಿಕಾದ ಅತಿ ದುಬಾರಿ ಹೈ-ಫೈ ಪೆಟ್ರಿಯಟ್ ಮಿಸೈಲ್ಗಳನ್ನ ಬಳಸಿದ್ರು. ಸೊ ಈಗ ನೀವೇ ಲೆಕ್ಕ ಹೇಳಿ, ರಷ್ಯಾ ಬಿಟ್ಟ ಒಂದೊಂದು ಡ್ರೋನ್ ಬೆಲೆ ಸುಮಾರು $35,000. ಆದರೆ ಅದನ್ನು ಹೊಡೆದುಳಿಸೋಕೆ ಬಳಸಿದ ಒಂದೊಂದು ಪೆಟ್ರಿಯಟ್ ಮಿಸೈಲ್ ಬೆಲೆ $4 ಮಿಲಿಯನ್. ಅಂದರೆ ಒಂದು 30 ಲಕ್ಷದ ಮಾರುತಿ ಕಾರ್ನ ಹೊಡೆಯೋಕೆ 33 ಕೋಟಿ ಬೆಲೆಯ ರೋಲ್ಸ್ ರಾಯ್ಸ್ ಕಾರನ್ನ ಗುದ್ದಿಸಿದಂಗೆ. ಆಮೇಲೆ ನಮ್ಮನ್ನ ನಾವೇ ಪ್ರೊಟೆಕ್ಟ್ ಮಾಡ್ಕೊಂಡಿವಿ ಅಂತ ಚಪ್ಪಾಳೆ ಹೊಡೆಯೋದು. ಗೆಳೆಯರೆ, ವೈರಿ ತನ್ನ ಶೆಡ್ನಲ್ಲಿ 500 ಡ್ರೋನ್ ಅನ್ನ ಮಾಡ್ತಾನೆ. ಅದಕ್ಕಾಗಿ ನೀವು ಒಂದೊಂದಕ್ಕೂ ಒಂದೊಂದು ಇಂಪೋರ್ಟೆಡ್ ವಿಲ್ಲಾ ಅನ್ನ ಎಸಿತಿದ್ದೀರಾ. ಹಾಗೆ ನೋಡಿದ್ರೆ ಇದು ಯುದ್ಧ ಅಲ್ಲ, ಫೈನಾನ್ಷಿಯಲ್ ಸುಸೈಡ್ ಇದ್ದಂಗೆ. ಹಾಗೇನೆ ಜಗತ್ತಿನ ಎಲ್ಲ ಆರ್ಮಿಗಳು ಕೂಡ ಇದನ್ನೇ ಮಾಡ್ತಾ ಇದ್ವು, ಯಾಕಂದ್ರೆ ಬೇರೆ ಆಪ್ಷನ್ಸೇ ಇರಲಿಲ್ಲ. ಪ್ರಾಬ್ಲಮ್ ಒಂದೇ, ಲೈನ್ ನಲ್ಲಿ ಹೇಳಬೇಕು ಅಂದ್ರೆ ಡ್ರೋನ್ಗಳು ಅಗ್ಗ, ಮಿಸೈಲ್ಗಳು ದುಬಾರಿ. ಹೀಗೆ ಮುಂದುವರೆದ್ರೆ ಯಾವ ದೇಶದ ಆರ್ಮಿ ಆದ್ರೂ ಗುಂಡೇಟಿನಿಂದ ಸಾಯೋದಕ್ಕಿಂತ ಮೊದಲು ಹಣ ಇಲ್ಲದೆ ಸೋತು ಹೋಗುತ್ತೆ. ಸೊ ಉಕ್ರೇನ್, ಇಸ್ರೇಲ್, ಇಂಡಿಯಾ ಎಲ್ರಿಗೂ ಇದೇ ಟೆನ್ಷನ್. ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಿತ್ತು. ಅದು 0 ಕಾಸ್ಟ್ ನಲ್ಲಿ ಪದೇ ಪದೇ ಫೈರ್ ಆಗೋ ಹಾಗಿರ್ಬೇಕು. ಸೊ ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. 2018 ಅಮೆರಿಕಾದ ಅತಿ ದೊಡ್ಡ ಡಿಫೆನ್ಸ್ ಕಂಪನಿ ಲಾಕ್ಹೀಡ್ ಮಾರ್ಟಿನ್ $150 ಮಿಲಿಯನ್ ಕಾಂಟ್ರಾಕ್ಟ್ ಸೈನ್ ಮಾಡಿ ಹೀಲಿಯೋಸ್ ಅನ್ನು ಲೇಸರ್ ವೆಪನ್ ಮಾಡೋಕೆ ಶುರು ಮಾಡಿದ್ರು. 4 ವರ್ಷದ ನಂತರ 2022 ಅದನ್ನ ಡಿಪ್ಲಾಯ್ ಕೂಡ ಮಾಡಿದ್ರು. ಆದ್ರೆ ಅವರು ಬರೀ ಒಂದೇ ಒಂದು ಶಿಪ್ ನಲ್ಲಿ ಡಿಪ್ಲಾಯ್ ಮಾಡಿದ್ರು. 2026 ಬಂದ್ರು, ಸ್ಟೇಟಸ್ ಏನು? ಅದೇ ಒಂದೇ ಶಿಪ್. ಗೆಳೆಯರೆ, ನಮ್ಮ ಬಿಲ್ಡಿಂಗ್ ಲಿಫ್ಟ್ ಕೂಡ ಇದಕ್ಕಿಂತ ಫಾಸ್ಟ್ ಕೆಲಸ ಮಾಡುತ್ತೆ ಅಂತ ಅನ್ಸತ್ತೆ. ಇದೇ 2018 ನಮ್ಮ ಇಂಡಿಯಾದಲ್ಲಿ ಏನು ನಡೀತಾ ಇತ್ತು? IPL ನಡೀತಾ ಇತ್ತು. ನಮಗೆಲ್ಲ ಲೇಸರ್ ವೆಪನ್ ಅಂದ್ರೆ ಕ್ರಿಸ್ 3 ಸಿನಿಮಾದಲ್ಲಿ ಮಾತ್ರ ಗೊತ್ತಿತ್ತು. ಆದರೆ DRDOದ ಸೈಂಟಿಸ್ಟ್ಗಳು ಅಷ್ಟೇ ಸೈಲೆಂಟ್ ಆಗಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು. ಆ ಕಡೆ ಅಮೆರಿಕಾದ ರೇಥಿಯಾನ್ ಕಂಪ್ನಿ 50 ಕಿಲೋವ್ಯಾಟ್ ಸಿಸ್ಟಮ್ ಮಾಡಿದ್ರು. ನೋಡಕ್ಕೆ ಇದು ಸಖತ್ತಾಗಿತ್ತು. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಿತ್ತು ಅಂತಂದ್ರೆ ಆ ಸಿಸ್ಟಮ್ ಜೊತೆ ಯಾವಾಗಲೂ ಒಂದು ದೊಡ್ಡ ಜನರೇಟರ್ ಟ್ರಕ್ ಬೇಕೇ ಬೇಕು. ಸೊ ಈಗ ಇದರಿಂದ ಯೋಚನೆ ಮಾಡಿ, ಬಾರ್ಡರ್ ನಲ್ಲಿ ವೈರಿಗಳು ನುಗ್ಗಿ ಬರ್ತಾ ಇದ್ದಾರೆ. ಈ ಸಿಸ್ಟಮ್ ಮಾತ್ರ ಮೊದಲು ನಮ್ಮ ಜನರೇಟರ್ ಅಣ್ಣನ ಕರೀರಿ ಅಂತ ಕೂತ್ರೆ ಹೆಂಗೆ? ಪ್ರಾಕ್ಟಿಕಲ್ ಅಲ್ವೇ ಅಲ್ಲ. ಸೊ ಆಗ ಆ ಸಮಯದಲ್ಲಿ ಇಸ್ರೇಲ್ನ ಒಂದು ಸಣ್ಣ ಕಂಪ್ನಿ ಎಂಟ್ರಿ ಕೊಡುತ್ತೆ. ಅದರ ಹೆಸರು ಆಸ್ಟ್ಯಾಕ್. ಗೆಳೆಯರೆ, ಇದರ CEO ಎರೇಜ್ ರಿಯಾಯಿ ಇವರು ಡಿಫೆನ್ಸ್ ಇಂಜಿನಿಯರ್ ಆಗಿದ್ರು. ಆದ್ರೆ ಅವರಿಗೆ ಈ ಒಂದು ವಿಷಯದ ಬಗ್ಗೆ ಸಿಕ್ಕಾಪಟ್ಟಿ ಹುಚ್ಚಿತ್ತು. ಇಡೀ ಡಿಫೆನ್ಸ್ ಇಂಡಸ್ಟ್ರಿ ಕಂಟಿನ್ಯೂಸ್ ವೇವ್ ಲೇಸರ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇತ್ತು. ಅಂದ್ರೆ ಮೈಕ್ರೋವೇವ್ ಓವನ್ ನಲ್ಲಿ ಬಿಸಿ ಮಾಡಿದ ಹಾಗೆ ಲೇಸರ್ ಅನ್ನ ಟಾರ್ಗೆಟ್ ಮೇಲೆ 15 ರಿಂದ 20 ಸೆಕೆಂಡ್ ಬಿಟ್ಟು ಡ್ರೋನ್ ಕರಗಿಸೋದು. ಸೊ ಇದಕ್ಕೆ 20 ರಿಂದ 60 ಕಿಲೋವ್ಯಾಟ್ ಕರೆಂಟ್ ಬೇಕಾಗ್ತದೆ. ಅದಕ್ಕೆ ಸಪರೇಟ್ ಜನರೇಟರ್ ಬೇಕೇ ಬೇಕು. ಆದ್ರೆ ಎರೇಜ್ ಅವರು ಬೇರೆ ತರಾನೇ ಇಲ್ಲಿ ಯೋಚನೆ ಮಾಡಿದ್ರು. ಅದೇನಂದ್ರೆ ಒಂದೇ ಸೆಕೆಂಡ್ ನಲ್ಲಿ ಅಲ್ಟ್ರಾ ಇಂಟೆನ್ಸ್ ಪಲ್ಸ್ ಹೊಡೆಯೋದು. ಗೆಳೆಯರೆ, ಟೆಕ್ನಿಕಲಿ ಇದಕ್ಕೆ ಅಬ್ಲೇಷನ್ ಅಂತಾರೆ. ಅಂದ್ರೆ ಲೇಸರ್ ಬಿದ್ದ ತಕ್ಷಣ ಡ್ರೋನ್ ಮೇಲ್ಮೈ ಲಿಟ್ರಲಿ ಆಗಿ ಆವಿಯಾಗಿ ಹೋಗುತ್ತೆ. ಹಾಗೂ ಇವರ ಈ ಸಿಸ್ಟಮ್ ಹೆಸರು ಡ್ರೋನ್ ಲೈಟ್. ಬರೀ 50 ಮಿಲಿ ಸೆಕೆಂಡ್ ಪಲ್ಸ್, ಮಿಕ್ಕಿದ ಟೈಮ್ ಲೇಸರ್ ಆಫ್. ಪವರ್ ಕನ್ಸಂಪ್ಷನ್ ಬರೀ 4 ಕಿಲೋವ್ಯಾಟ್. ಮಿಲಿಟರಿ ಟ್ರಕ್ ಬ್ಯಾಟರಿಯಿಂದಲೇ ಇದು ರನ್ ಆಗತ್ತೆ.
ಡ್ರೋನ್ ಉಡಿಸ್ ಮಾಡೋಕೆ ತಗೊಳ್ಳೋ ಟೈಮ್ ಬರೀ 1 ರಿಂದ 2 ಸೆಕೆಂಡ್. ಈ ಹಿಂದೆ ಹಳೆ ಸಿಸ್ಟಮ್ಗಳು 15 ಸೆಕೆಂಡ್ ತಗೊಳ್ತಾ ಇದ್ವು. ಸೊ ಇದು ನಿಮಿಷಕ್ಕೆ 30 ಡ್ರೋನ್ ಗಳನ್ನ ಹೊಡೆದು ಹಾಕತ್ತೆ. ಒಂದು ಶಾಟ್ಗೆ ಖರ್ಚಾಗೋದು ಬರೀ 5 ರಿಂದ 6 ರೂಪಾಯಿ ಕರೆಂಟ್ ಬಿಲ್. ಟ್ರೆಡಿಷನಲ್ ಲೇಸರ್ ಬೆಲೆಗೆ ಕಂಪೇರ್ ಮಾಡಿದ್ರೆ ಬರೀ 25% ನಲ್ಲಿ ಇದು ಸಿಗತ್ತೆ. ಹಾಗೇನೆ ಸಿಸ್ಟಮ್ ನಮ್ಮ ಇಂಡಿಯಾ ಬಾರ್ಡರ್ ಅಲ್ಲಿ ಡಿಪ್ಲಾಯ್ ಆದ್ರೆ ಏನಾಗ್ಬೋದು ಅನ್ನೋದನ್ನ ಹೇಳ್ತೀನಿ ಕೇಳಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಇಂಡಿಯಾದ ಕತೆ ಸ್ವಲ್ಪ ಕೇಳಲೇಬೇಕು. ಯಾಕಂದ್ರೆ ಇದನ್ನ ಕೇಳಿದ ಮೇಲೆ ನಿಮಗೆ ಗೂಸ್ ಬಂಪ್ಸ್ ಬರುವುದು ಗ್ಯಾರಂಟಿ. ಗೆಳೆಯರಿ, ಏಪ್ರಿಲ್ 2025 ಆಂಧ್ರ ಪ್ರದೇಶದ ಕರ್ನೂಲ್, ಹೈದರಾಬಾದ್ನ DRDO ಚೆಸ್ ಲ್ಯಾಬ್ ಅವರು ತಮ್ಮ 30 ಕಿಲೋವ್ಯಾಟ್ನ ಸಹಸ್ರ ಶಕ್ತಿ MK2A ಸಿಸ್ಟಮ್ ಅನ್ನ ಫೀಲ್ಡ್ ಟೆಸ್ಟ್ ಮಾಡಿದ್ರು. ಹಾಗೂ ಇದನ್ನೇ ನಾವು ತೇಜಸ್ತ್ರ ಸೀರೀಸ್ ಅಂತ ಕರೆಯೋದು. ಹಾಗೂ ಇದು ಇಂಡಿಯಾದ ಲೇಸರ್ ಡೈರೆಕ್ಟೆಡ್ ಎನರ್ಜಿ ವೆಪನ್ ಪ್ರೋಗ್ರಾಮ್. ಹಾಗೇನೆ ಅಲ್ಲಿ ಏನಾಯ್ತು ಗೊತ್ತಾ, ಒಂದು ಫಿಕ್ಸ್ಡ್ ವಿಂಗ್ ಡ್ರೋನ್ ಅನ್ನ ಲಾಕ್ ಮಾಡಿದ್ರು. ಬೆಳಕಿನ ವೇಗದಲ್ಲಿ ಲೇಸರ್ ಬಿಟ್ಟರು, ಡ್ರೋನ್ ಸುಟ್ಟು ಭಸ್ಮಾಗಿ ಕೆಳಗೆ ಬಿದ್ದಿದ್ದು. ಆಮೇಲೆ ಒಟ್ಟಿಗೆ 7 ಸಾಮ್ ಡ್ರೋನ್ಗಳು ಬಂದವು. ಅವು ಕೂಡ ಫಿನಿಶ್. ವೈರಿಗಳ ಸೆನ್ಸರ್ಗಳು ಧೂಳಾಗಿದ್ದವು. ಸೊ ಇದೆಲ್ಲದಕ್ಕೂ ಎಷ್ಟಪ್ಪ ಖರ್ಚಾಯ್ತು ಅಂತಂದ್ರೆ 1-2 ಲೀಟರ್ ಪೆಟ್ರೋಲ್ ಬೆಲೆ, ಅಂದ್ರೆ 200 ರಿಂದ 300 ರೂಪಾಯಿ ಕರೆಂಟ್ ಅಷ್ಟೇ. ಗೆಳೆಯರಿ, ಇದು ಆಕ್ಚುಯಲ್ ಡಿಪ್ಲಾಯ್ಮೆಂಟ್ ಕಾಸ್ಟ್. ಸೊ ಈ ಮೂಲಕ ಇಂಡಿಯಾ ಅಮೆರಿಕ, ಚೀನಾ, ರಷ್ಯಾ ಇರೋ ಎಕ್ಸ್ಕ್ಲೂಸಿವ್ ಕ್ಲಬ್ಗೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತು. ಹಾಗೇನೆ DRDO ಚೇರ್ಮನ್ ಅವರು ಏನ್ ಹೇಳಿದ್ರು ಅಂದ್ರೆ ಇದು ಕೇವಲ ಆರಂಭ ಅಷ್ಟೇ ಅಂತ. ಗೆಳೆಯರೆ, ಅವರು ಸುಳ್ಳು ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಪೈಪ್ ಲೈನ್ ನೋಡಿದ್ರೆ ತಲೆ ತಿರುಗತ್ತೆ. 50 ಕಿಲೋವ್ಯಾಟ್ ಸಿಸ್ಟಮ್ ಈಗ ಪ್ರೋಟೋಟೈಪಿಂಗ್ ನಲ್ಲಿದೆ. ದುರ್ಗಾ 2 ಪ್ರೋಗ್ರಾಮ್ ಅಡಿಯಲ್ಲಿ 100 ಕಿಲೋವ್ಯಾಟ್ ಸಿಸ್ಟಮ್ ಇಂಡಿಯನ್ ನೇವಿಗಾಗಿ ಬರ್ತಾ ಇದೆ. ಸೊ ಈಗ ಅತಿ ದೊಡ್ಡ ಗೇಮ್ ಚೇಂಜರ್ ಅಂದ್ರೆ 300 ಕಿಲೋವ್ಯಾಟ್ ನ ಸೂರ್ಯ ಲೇಸರ್. 20 ಕಿಲೋಮೀಟರ್ ರೇಂಜ್ ಇರೋ ಇದು ಬರೋ ಮಿಸೈಲ್ ಗಳನ್ನು ಕೂಡ ಟ್ರ್ಯಾಕ್ ಮಾಡಿ ಹೊಡೆಯುತ್ತೆ. ಅಮೆರಿಕಾದವರ ಟಾರ್ಗೆಟ್ 2030. ನಮ್ಮ ಇಂಡಿಯಾದ ಟೈಮ್ ಲೈನ್ ಕೂಡ ರಫ್ ಆಗಿ ಇದೇ ಆಗಿದೆ. ಗೆಳೆಯರೆ, ಇದು ಯಾವುದೇ ಸೈನ್ಸ್ ಫಿಕ್ಷನ್ ಅಲ್ಲ, ಆಕ್ಚುಯಲ್ DRDO ನ ರೋಡ್ ಮ್ಯಾಪ್. ಹಾಗೇನೆ ಇದು ಕೇವಲ DRDO ಕಥೆ ಅಷ್ಟೇ ಅಲ್ಲ, ಇಂಡಿಯಾದ ಪ್ರೈವೇಟ್ ಸ್ಟಾರ್ಟ್ಅಪ್ಗಳು ಕೂಡ ಈ ಕಣಕ್ಕೆ ಧುಮುಕಿವೆ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಗೆಳೆಯರೆ, ಈ ಪ್ಲಾಟ್ ಟ್ವಿಸ್ಟ್ ಸಖತ್ತಾಗಿದೆ. ಪುಣೆಯ ಜೇಮ್ಸ್ ಸೊಲೊಮನ್ ಅನ್ನೋ ಒಬ್ರು ಮೊದಲು JEE ಟ್ಯೂಷನ್ ಮಾಡ್ತಿದ್ರು. 2023ರಲ್ಲಿ ಸುಮನ್ ಹಿರೇಮಠ ಅವರ ಜೊತೆ ಸೇರಿ ಓಲಿ ಸ್ಪೇಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಮೇ 2026 ಅಂದ್ರೆ ಜಸ್ಟ್ ಹೋದ ತಿಂಗಳು ಓಲಿ ಸ್ಪೇಸ್ ಅವರು ಇಂಡಿಯನ್ ಆರ್ಮಿಗೆ ಇಂಡಿಯಾದ ಮೊದಲ ಪ್ರೈವೇಟ್ ಸೆಕ್ಟರ್ ಲೇಸರ್ ವೆಪನ್ ಅನ್ನ ಡೆಲಿವರಿ ಮಾಡಿದ್ದಾರೆ. ಒಬ್ಬ JEE ಟ್ಯೂಟರ್ ಇಂದ ಆರ್ಮಿ ವೆಪನ್ ಮ್ಯಾನುಫ್ಯಾಕ್ಚರರ್ ಆಗೋಕೆ ತಗೊಂಡಿದ್ದು ಬರೀ 3 ವರ್ಷ. ಗೆಳೆಯರೆ, ಇವರ ಸಿಸ್ಟಮ್ 2 ಕಿಲೋವ್ಯಾಟ್ ಇಂದ 50 ಕಿಲೋವ್ಯಾಟ್ ವರೆಗೂ ಸ್ಕೇಲೇಬಲ್ ಇದೆ. 1 ರಿಂದ 7 ಕಿಲೋಮೀಟರ್ ರೇಂಜ್, 3 ಸೆಕೆಂಡ್ ರೆಸ್ಪಾನ್ಸ್ ಟೈಮ್, 70% ಲೋಕಲ್ ಪಾರ್ಟ್ಸ್. ಒಂದು ಶಾಟ್ ಹೊಡೆಯೋಕೆ $1 ಕಮ್ಮಿ ಖರ್ಚು. ಆಗ ನೋಡಿದ್ರೆ ಈ ಅಮೆರಿಕನ್ ಕಂಪ್ನಿಗಳಿಗೆ ಈ ಲೆಕ್ಕ ತೋರಿಸಿದ್ರೆ ಅವರು ಅಳೋಕೆ ಶುರು ಮಾಡ್ತಾರೆ. ಗೆಳೆಯರೆ, ಇದು ಒಂದೇ ಕಂಪ್ನಿ ಅಲ್ಲ. ನಮ್ಮ ಬೆಳಗಾವಿಯಲ್ಲಿರುವ ಕಾರ್ಬನ್ ಸಿಸ್ಟಮ್ ಅನ್ನೋ ಸ್ಟಾರ್ಟ್ಅಪ್ 2026 ಜನವರಿಯಲ್ಲಿ ಹಾರಾ ಮಾರ್ಕ್ 1 ಅನೌನ್ಸ್ ಮಾಡಿದ್ರು. 10 ಕಿಲೋವ್ಯಾಟ್, 1 to 2 ಕಿಲೋಮೀಟರ್ ರೇಂಜ್. ಹಾಗೆ ಫಾರೆಸ್ಟ್ ಡಿಫೆನ್ಸ್ ಇವರು ಮೊದಲು ಸ್ಪೇಸ್ ಪಾರ್ಟ್ಸ್ ಮಾಡ್ತಿದ್ರು. ಮೇ 2026ರಲ್ಲಿ ರೇಸ್ ಸ್ಟ್ರೈಕ್ 9 ಅನ್ನ ರಿಲೀಸ್ ಮಾಡಿದ್ರು. ಇವರಿಗೆ DRDO ಇಂದ 142 ಕೋಟಿಯ ಆರ್ಡರ್ ಕೂಡ ಸಿಕ್ತು. ಹಾಗೂ ಇನ್ನು ಬೆಂಗಳೂರಿನ ಟಾನ್ಬೋ ಇಮೇಜಿಂಗ್ ಅವರ ವೇವ್ ಸ್ಟ್ರೈಕ್ HPM ಸಿಸ್ಟಮ್ ಇಂಟರ್ನ್ಯಾಷನಲ್ ಆರ್ಡರ್ಗಳು ಕೂಡ ಇವರಿಗೆ ಬರ್ತಾ ಇದೆ. ಗೆಳೆಯರೆ, ಇಂಡಿಯಾದಲ್ಲಿ ಲೇಸರ್ ವೆಪನ್ ಸ್ಟಾರ್ಟ್ಅಪ್ ಸೀನ್ ಈಗ ಲಿಟ್ರಲಿ ಆಗಿ ಒಂದು ಹೊಸ ಇಂಡಸ್ಟ್ರಿ ಆಗಿ ಬೆಳೆದು ನಿಂತಿದೆ. ಸೊ ಕೊನೆಯದಾಗಿ ಕಂಪಾರಿಸನ್ ನೋಡೋಣ ಬನ್ನಿ. ಲಾಕ್ಹೀಡ್ ಮಾರ್ಟಿನ್ $150 ಮಿಲಿಯನ್, 8 ವರ್ಷ, ಒಂದೇ ಶಿಪ್. ಆಸ್ಟೆಕ್ ಸ್ಟಾರ್ಟ್ಅಪ್ ಬಜೆಟ್, ಗ್ಲೋಬಲ್ ಆರ್ಡರ್, ಸೆಪ್ಟೆಂಬರ್ ಅಲ್ಲಿ ಡಿಪ್ಲಾಯ್ಮೆಂಟ್. ಇನ್ನು ಇಂಡಿಯಾದ ಓಲಿ ಸ್ಪೇಸ್ JEE ಟ್ಯೂಟರ್ 3 ವರ್ಷದಲ್ಲಿ ಆರ್ಮಿಗೆ ಡೆಲಿವರಿ. ಫಾರೆಸ್ಟ್ ಡಿಫೆನ್ಸ್ 142 ಕೋಟಿ ಆರ್ಡರ್. DRDO ನ ತೇಜಸ್ತ್ರ 300 ರೂಪಾಯಿ ಕರೆಂಟ್ ನಲ್ಲಿ ಡ್ರೋನ್ ನ ಉಡೀಸ್. ಗೆಳೆಯರೆ, ಜಗತ್ತಿನ ಅತಿ ದೊಡ್ಡ ಡಿಫೆನ್ಸ್ ದೈತ್ಯರನ್ನ ನಮ್ಮ ಸಣ್ಣ ಸಣ್ಣ ಕಂಪ್ನಿಗಳು ಬೀಟ್ ಮಾಡ್ತಾ ಇವೆ. ಇಂಡಿಯಾ ಇದರಲ್ಲಿ ಬರೀ ಪ್ರೇಕ್ಷಕ ಅಲ್ಲ, ನಾವೀಗ ಆಕ್ಟಿವ್ ಪ್ಲೇಯರ್. ಯಾರು ನಮ್ಮ ಕೈಲಿ ಏನು ಆಗಲ್ಲ ಅನ್ಕೊಂಡಿದ್ರು ಅವರ ಲೆಕ್ಕಾಚಾರ ಈಗ ಎಲ್ಲ ಉಲ್ಟಾ ಆಗಿದೆ. ಹಾಗಾದ್ರೆ ಗೆಳೆಯರೆ, ಕಮೆಂಟ್ ಮಾಡಿ ಹೇಳಿ, ಓಲಿ ಸ್ಪೇಸ್, ಫಾರೆಸ್ಟ್ ಡಿಫೆನ್ಸ್, ಕಾರ್ಬನ್ ಸಿಸ್ಟಮ್ಸ್ ಅಥವಾ DRDO ತೇಜಸ್ತ್ರ ಇವರಲ್ಲಿ ಯಾರು ಮೊದಲು ವರ್ಲ್ಡ್ ಕ್ಲಾಸ್ ಎಕ್ಸ್ಪೋರ್ಟ್ ರೆಡಿ ಲೇಸರ್ ವೆಪನ್ ಮಾಡ್ತಾರೆ? ಮತ್ತು ಇಂಡಿಯಾ ಆಸ್ಟೆಕ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕಾ? ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.